बेळगावमध्ये आणखी एका खासगी फायनान्स कंपनीच्या अमानुष वागणुकीची घटना घडली आहे। बेळगाव तालुक्यातील तारीहाळ गावामध्ये ही घटना घडली असून कर्ज फेडता न आल्यामुळे खासगी फायनान्सच्या कर्मचाऱ्यांनी बाळंतिणीसह संपूर्ण कुटुंबाला घराबाहेर काढल्याची घटना समोर आली आहे। या क्रूर वागणुकीमुळे नागरिकांमध्ये तीव्र संताप व्यक्त होतोय। सदरील घटना मंत्री लक्ष्मी हेब्बाळकर यांच्या मतदारसंघात घडली आहे। तारीहाळ गावातील गणपती लोहार यांचं कुटुंब रस्त्यावर आलंय। नुकतीच प्रसूती झालेल्या गणपती लोहार यांच्या मुलीला तसेच त्यांचे आई-वडील नातवंडे यांना घराबाहेर काढल्याचा आरोप फायनान्स कंपनीच्या कर्मचाऱ्यांवर करण्यात आलाय। गणपती लोहार यांनी घर बांधण्यासाठी बेळगाव येथील अपटूस फायनान्सकडून 5 लाख रुपये कर्ज घेतलं होतं। त्यापैकी 3,50,000 रुपये परतफेड केली होती। मात्र प्रकृती अस्वास्थ्य व मुलीच्या प्रसूतीमुळे हप्ते भरता आले नाहीत। आता फायनान्स कंपनीने व्याजासह 7 लाखांहून अधिक रक्कम भरण्यास सांगितलंय। कोर्टाचा आदेश मिळवून फायनान्स कर्मचाऱ्यांनी घरही सील केलंय। पोलीस व वकिलांच्या उपस्थितीत घराला कुलूप लावून भिंतीवर जप्तीचा नोटीस चिकटवून निघून गेले। काही वेळ मागूनही न दिल्यामुळे संपूर्ण कुटुंब बाळंतिणीसह घराच्या अंगणात दिवस-रात्र काढत आहेत। फायनान्स कर्मचाऱ्यांनी अश्लील भाषा वापरत अपमानही केलाय व गुंडगिरीसारखी वागणूक दिली आहे असा आरोप कुटुंबियांनी केलाय। ಏನು ಸರ್ ಬೆಳಿಗ್ಗೆ ಮುಂಜಾನೆ ಬಂದ್ರಿ ಸರ್ 10 ಗಂಟೆಗೆ ಏನು ನಾಷ್ಟಾ ಮಾಡಿಲ್ಲ, ಒಂದು ಚಹಾ ಕುಡ್ದಿಲ್ಲ, ಮಲ್ಕೊಂಡಿದ್ದು ಎದ್ದು ಕುಂತಿದ್ದೇವೆ ಅಷ್ಟೇ ಸರ್। ಬಂದವ್ರನ್ನ ಒಂದು 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡು ಬಂದ್ರು ಸರ್। 4 ಜನ ಪೊಲೀಸರು ಬಂದರು। ಆಮೇಲೆ ಬಾಕಿದವ್ರು ಬ್ಯಾಂಕ್ನವ್ರ ಯಾರ್ಯಾವ ಒಂದು 5-6 ಜನ ಸರ್, ಒಂದು 10 ಜನ ಇರ್ಬೋದು ಸರ್। ಅವರೆಲ್ಲರೂ ಕೂಡಿ ಬಂದವ್ರನ್ನ ನಮ್ಗೆ ಟೈಮಿಂಗ್ ಸಕಟ್ ಕೊಡಾಕಿಲ್ಲ ಸರ್। ಬಂದ ನಿಮ್ಮ ಮನೆ ಸೀಸ್ ಆಗೈತಿ ಹಂಗೆ ಹಿಂಗೆ ಅಂತೇಳಿ ಸಾಮಾನೆಲ್ಲ ನೀವು ಸಾಮಾನು ಸಕಟ್ ಹಿಡಿಗೊಡ್ಲಿಲ್ಲ ಸರ್। ಕೂರ್ಸನ್ ತಗೊಂಡು ನೀವು ಹೊರಗೆ ನಡ್ರಿ ಅಂತ ಹೇಳಾಕತ್ರಿ ಸರ್। ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ ಅಂದ್ರೆ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಬಂದಿದ್ದೇವೆ ಸರ್ ನಾವು ಅವ್ರನ್ನೂ ಸಕಟ ಹೊರಗೆ 5 ನಿಮಿಷ ನಿಂದ್ರಗೊಡುವಾರ ಸರ್। ಎಲ್ಲರೂ ಹೊರಗೆ ಬಿದ್ದು ಹೋಗ್ರಿ ಅಂತೇಳಿ ನಿಂತು ಬಿಟ್ಟಿದ್ದಾರೆ ಸರ್ ಅವರು। ಅದಕ್ಕೆ ಮತ್ತೇನು ಮಾಡಿದ್ದು ಅಲ್ಲಿಂದ ನಮ್ಗೆ ಟೈಮಿಂಗ್ ಸರ್ 10 ನಿಮಿಷ ಟೈಮ್ ಕೊಟ್ರೆ ಅಷ್ಟೇ ನಾವು ಸಾಮಾನು ತೊಗೊಂಡು ಎಲ್ಲ ಹೊರಬೀಳ್ತೇವೆ, ಇಲ್ರಕ್ಕ ಬೀಳಕ್ಕೆ ಆಗಂಗಿಲ್ಲ ರೀ ನಮಗಂತೆ ಹೇಳಿದು। 10 ನಿಮಿಷ ಟೈಮಿಂಗ್ ಕೊಟ್ಟರು ಎಲ್ಲ ಸಾಮಾನು ತೆಗೆದು ಹೊರಗಿಟ್ಟಿದ್ದೇವ್ರಿ ಸರ್। ಪಾಪುನ ಎಲ್ಲಿ ತೊಗೊಂಡು ಹೋಗಿ ಕುಂಡ್ರೋ ಸರ್ ನಾವು? ಈ ಥರ ಚಾವಿ ಹಾಕೊಂಡು ಹೋದ್ರೆ ಪಾಪುನ ತೊಗೊಂಡು ಎಲ್ಲಿ ಹೋಗಿ ಕುಂಡ್ರೋದು? ಮಲಿ ಹಾಲು ಎಲ್ಲಿ ಕುಡ್ಸೋದು ಸರ್? ಅದು ಪಾಪುಗೆ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗೆ 8 ತಿಂಗಳದಾಗ ಡಿಲಿವರಿ ಆಗೈತೆ ಅಂತೇಳಿ ಕಾಜ್ನಾಗ ಇಟ್ಟಿದ್ರು ಸರ್। ಅದ್ರ ಡಾಕ್ಯುಮೆಂಟ್ಸ ಔಷಧ ಡಾಕ್ಯುಮೆಂಟ್ಸ ಎಲ್ಲ ಒಳಗೆ ಅದಾವೆ ಸರ್। ಅಂತ ತಗೋತೇನೆ ಬಾಗ್ಲ ತೆಗಿ ಅಂತಂದ್ರೆ 5 ನಿಮಿಷ ಬಾಗ್ಲ ತೆಗಿಲಿಲ್ಲ ಸರ್ ಅವರು। ಆ ಥರ ಮಾತಾಡ್ರೆ ಹೆಂಗೆ ಸರ್? ಒಂದು ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೋದಿಲ್ಲ ಅಂದ್ರೆ ಅವರು ಒಂದು ಹೆಣ್ಣೆ ಇರ್ತಾರೆ ಇಲ್ಲೋರಿ ಸರ್? ಮುಂಜಾನೆಯಿಂದ ನಾನು 2 ಮಕ್ಕಳು ಊಟ ಇಲ್ಲ ಸರ್। ಆ ಸಣ್ಣ ಪಾಪುಗೆ ಹಾಲು ಕುಡಿಸ್ಬೇಕಂದ್ರೂ ನಮಗೂ ಹೊಟ್ಟೆ ಕೂಳಿಲ್ಲ ಸರ್। ಮುಂಜಾನೆಯಿಂದ 10 ಗಂಟೆದಿಂದ ಏನೂ ತಿಂದಿಲ್ಲ ಸರ್। ಮಾಡಿ ತಿನ್ನೋದಾರೆ ಎಲ್ಲಿ ಸರ್? ಏನು ಐತಿ ಜಾಗ ಐತಿ ಸರ್ ಮಾಡಿ ತಿನ್ನಕ? ಲೋನ್ ಕಟ್ಟಾಕ ಅಂದ್ರೆ ಸರ್ ನಾನು ಡಿಲಿವರಿ ಆಗೋಕ್ಕಿಂತ ಒಂದು 15 ದಿವಸದ ಹಿಂದೆ ಹೋಗಿದ್ದು ಸರ್ ನಾವು। ಆಮೇಲೆ ಅವ್ರೇನನ್ನಾಕತ್ರು ಕೇಳ್ದು ಸರ್ ನಾವು 3 ಲಕ್ಷ ರೂಪಾಯಿ ತುಂಬ್ತೇವು ಕ್ಲೋಸ್ ಮಾಡ್ಕೋತೇನಂದ್ರೆ ಹಂಗ್ರಿ ಸರ। ಮತ್ತು ನೀವು ಎಲ್ಲಾನು ಕ್ಲೋಸ್ ಮಾಡಾಕಂದ್ರೆ ನಮ್ಮ ಪರಿಸ್ಥಿತಿ ಈ ಥರ ಐತಿ, ನಮ್ಮ ಪಪ್ಪ ನೋಡ್ರ ಕೈ ದುಡಿಮೆ ಅವ್ರ, ಆಮೇಲೆ ಅದ್ರಾಗ ನಾವು ಇಷ್ಟು ತುಂಬ್ಕೋತೇವೆ ಅಂದ್ರೆ ತುಂಬ್ತೇವ್ರಿ ಸರ್ ಅಂತೆ ಸ್ಟೇಟ್ಮೆಂಟ್ ಕೊಡಂತ ಕೇಳಿದ್ರು ಸರ್। ಸ್ಟೇಟ್ಮೆಂಟ್ ಕೇಳಕ್ಕೆ ಹೋದ್ರೆ ಅದ್ರ ಸ್ಟೇಟ್ಮೆಂಟ್ದು ಅಮೌಂಟ್ ತುಂಬಂತ ಹೇಳ್ತಾರೆ ಸರ್। 5 ಲಕ್ಷ ರೂಪಾಯಿ ತುಂಬಿರ ಸ್ಟೇಟ್ಮೆಂಟ್ ಕೊಡ್ತೇವೆ ಹಂಗೆ ಹಿಂಗೆ ಬೇಕಾದಂಗೆ ಮಾತಾಡ್ತಾರೆ ಸರ್ ಅವರು। ನಮ್ಮ ಸರ್ಕಾರದಿಂದ ಪರಿಹಾರ ಬೇಕು ಸರ್। ಇದು ಕಿರ್ಕುಳ ಆದಂಗೆ ಅನ್ನೋರು ಸರ್। ಕೂಸನ್ ತಗೊಂಡು ಎಲ್ಲಿ ಹೋಗ್ಬೇಕ್ರಿ ಸರ್? ಮನಿ ಇಲ್ಲ ಏನಿಲ್ಲ, ಬಾಡಿಗೆ ತುಂಬೋ ಅಷ್ಟರೇ ನಮ್ಮ ಅಪ್ಪಾರಿಗೆ ಬಾಡಿಗೆ ತುಂಬೋ ಅಷ್ಟರೇ ಇದನ್ನ ಪರಿಸ್ಥಿತಿ ಬೇಕ್ರಲ್ಲ ಸರ್। ಈಗ ದುಡ್ದ ಈಗಿಂದೀಗ ತಿನ್ನಾರು ಸರ್ ನಾವು। ಮಧು ಲೋಹಾರ್, ಮಧು ಕಲ್ಲಪ್ಪ ಬಡಿಗೇರಿ। 5 ಲಕ್ಷ ಸಾಲ ತೊಗೊಂಡಿನ್ರಿ ತಾರ್ಯಾಳ ಗ್ರಾಮ ಮತ್ತು ಬೆಳಗಾವಿ ತಾಲೂಕ
ಮತ್ತು ಇದು ಸಾಲ ತೊಗೊಂಡಿದ್ಕೆ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ನಂಗೆ 8 ಲಕ್ಷಕ್ಕೆ 1,08,000 ಬಡ್ಡಿ ಅಂತ ಹೇಳ್ರು. ಮತ್ತು 6 ತಿಂಗಳದಾಗ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ಅವ್ರು. 6 ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ನಾವು ಹೆಬ್ಬಟ್ಟು ಅಂದ್ಕೋದೆ ಟೆಕ್ಮಿಟ್ ಕೇಳೋದ್ರೆ ಟೆಕ್ಮಿಟ್ ಕಳೆದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಿ ಅಂದ್ರೆ ತುಂಬ್ತಿರಿದ್ರಿ ಇಲ್ಲ ಅನ್ನತ್ತಾರೆ ಸರ್. ಇಲ್ಲಿಂದ್ರೆ ನಿಮ್ಮ ಮನೆ ಸೀಸ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಸಾಲ ತೆಗೆದ ಅಂತೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ 20,000 ರೂಪಾಯಿ ತೊಗೊಂಡಾರ ಒಂದು ಇದು ಮಾಡಿದಕ್ಕೆ ಇದು ಬರ್ದಿದ್ದಕ್ಕೆ ಬರೀ. ಮತ್ತು ಬರೋದಕ್ಕೆ ನಾವು ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಕಳು ತೊಗೊಂಡು ಇದು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ. ಈಗ ಎಲ್ಲಿ ಹೊಟ್ಟೆ ಕೂಡ ತಿನ್ನೋದು ಎಲ್ಲಿ ಮಾಡೋದು ಬಡೋದು ಹಾಕ್ಬೇಕಂತ ತಿವತ್ತು ಸರ್. 5 ಲಕ್ಷ 3.5 ಲಕ್ಷ ರೂಪಾಯಿ ಕಟ್ಟಿದ್ದೀನಿ ರೀ. ಈಗ 3.5 ಲಕ್ಷ ರೂಪಾಯಿ ಕಟ್ಟಿದ್ದೀನಿ. ಇನ್ನೂ 7 ಲಕ್ಷದ ಚಿಲ್ಲರ್ ಹೇಳ್ತಾರೆ ರೀ ಮ್ಯಾಗ 10,000 ಮತ್ತು 4,000 ರೂಪಾಯಿ ತುಂಬೇಕಂತಾರೆ. ಈಗ 1 ವರ್ಷ ಆಗ್ತಾರೆ ಅವ್ರು 2 ವರ್ಷ ಅಂತಾರೆ. ನಾವು 2 ವರ್ಷ ಅನ್ನೋದಿಲ್ಲ ನಾವು ಒಂದು ವರ್ಷ ಬಿಟ್ಟಿದ್ದೇನೆ ಕರೆ 2 ವರ್ಷ ಅಂತ ಹೇಳ್ತಾರೆ ಅವ್ರು. ಕಟ್ಟೋದು ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದ್ರ ಹೆಸರು ನನಗೂ ಗೊತ್ತಿಲ್ಲ. ನಾವು ಹೆಬ್ಬಟ್ಟು ಅದೇವ್ರಿ ನಾವು ಹೆಬ್ಬಟ್ಟು ಮೋಸ ಮಾಡ್ಯಾರ. ನಾವು ಇತರ ಫೈನಾನ್ಸ್ ಅಂತ ಹೇಳ್ರಿ ಯಾವುದೋ ಕ್ಯಾನ್ರಾ ಯಾವುದೋ ಬ್ಯಾಂಕ್ ಅದು ಅಪೋಸ್ ಬ್ಯಾಂಕ್ ಅಂತ ಅವ್ರು ಅನ್ಲೇಟ್ ಬೇರೆ ಬ್ಯಾಂಕ್ ಹೆಸರು ಹೇಳ್ರಿ ಅವ್ರು. ಈಗ ನೀವು 5 ಲಕ್ಷ ತೊಗೊಂಡಿರಿ ಎಷ್ಟು ಜಾಸ್ತಿ ಆಗಿತ್ತು ನಿಮ್ಗೆ ಈಗ ತುಂಬ 9,000 ಚಿಲ್ಲರ್ 20 ರೂಪಾಯಿ ತುಂಬೋದೈತಿ ರೀ. ಮತ್ತು 10 ತಾರೀಕು ತೆತ್ತಂದ್ರೆ 10,000 ರೂಪಾಯಿ ತುಂಬಬೇಕು. ಈಗ ಕ್ಲೋಸ್ 7 ಲಕ್ಷದ ಚಿಲ್ಲರ್ ಮ್ಯಾಗ 7 ಲಕ್ಷದ 10,000 4,000 ರೂಪಾಯಿ ತುಂಬೇಕಂತಾರ ಅವ್ರು. ಅಂದಾಗ ನಿಮ್ದು ಕ್ಲೋಸ್ ಮಾಡ್ತಿಲ್ಲ ಇಲ್ಲ ಅನ್ನತ್ತಾರ ಅವ್ರು. ಮತ್ತು 5 ಲಕ್ಷ ಈ 3.5 ಕಟ್ಟಿದ್ದೇನೆ ರೀ. ಈಗ 3.5 ಲಕ್ಷ ರೂಪಾಯಿ. ಯಾರ್ಯಾರು ಬಂದ್ರಿ ಸೀಸ್ ಮಾಡಕ್ಕೆ ಮನೆಗೆ? ಅವ್ರು ಯಾರೋ ಬ್ಯಾಂಕಿನವ್ರು ಒಂದು 5-6 ಮಂದಿ ಬಂದಿರೋರು. ಅವರ ಮತ್ತು ಪೊಲೀಸರು ಒಂದು 4-5 ಮಂದಿ ಎಲ್ಲ ಕೂಡಿ ಬಂದಿರೋರು. ಇವತ್ತು ಬಂದಿರೋ 1 ತಿಂಗಳು ಆತ್ರಿ. ಈಗ 1 ತಿಂಗಳ ಮಗು ಹುಟ್ಟಿ 1 ತಿಂಗಳು ಆಯ್ತು. ಸಿದ್ರಿಂಗ್ ಆಗೈತೆ ಅದು. ಮತ್ತು ನನಗೂ ಆರಾಮಿರಕ್ಕಿಲ್ಲ. ಅದು ಮೆಡಿಕಲ್ದ ದವಾಖಾನೆಗಾಗಿ ಪ್ರಾಬ್ಲಮ್ ಆಗಿ ನಾವು ತುಂಬಿಲ್ಲ. ಮತ್ತು ಹೊಟ್ಟೆ ನೋವು ತ್ರಾಸ ನನಗೆ ಮತ್ತು ನಮ್ಮ ಅಮ್ಮಗೂ ಶಾಕ್ ಹೊಡಿತು ತಲೆಗೆ. ಅದು ಶೈಲಿಗೆ ಹೊಡೆದು ಅದ್ರಾಗ ಒಂದೊಂದು ದವಾಖಾನೆ ಐತೆ ಒಬ್ಬದಿರಂದ್ರೆ ನಾನು ದಗದಿತ್ತು ದಂಧೆಗೂ ಬಂದಾಗೈತೆ ರೀ. ಕೆಲಸ ಅಂದ್ರೆ ಅದೆಲ್ಲನೂ ಕಟ್ ಮಾಡಿ ಸರಿ ಸರ್ ಕಟ್ ಮಾಡಿ ಮನೆಯೊಳಗೂ ಕರೆಕ್ಟ್ ಇಲ್ಲ. ದೀಪ ಹಚ್ಚಿ ಭಾಳ ಹೊಡತಿಲ್ಲ ರೀ ಸರ್. ಇವಾಗ ಎಕ್ದಮ್ ಬಂದಾರನ ಸೀಜ ಮಾಡಿದ್ರಿ ಸರ್ ಅವರು. ಏನು ಕೇಳೇ ಇಲ್ಲ ರೀ. ಹೊಟ್ಟೆ ಮಕ್ಕಳಿಗೆ ಏನಾರ ಮಾಡಿ ಹಾಕ್ತೇವೆ ಅಂದ್ರೂ ಕೇಳಿಲ್ರಿ. ಬಂದಾರನ ಬಾಂಡೆ ಸಾಮಾನು ತೆಗೆದು ಒಗ್ದಾರನ ಚಾವಿ ಹಾಕಿಬಿಟ್ಟಿದ್ರಿ ಸರ್. ಹೊಟ್ಟಿಗೆ ಏನಾರ ಮಾಡಿ ಹಾಕ್ತೇವ್ರಿ ಬಾನಂತಾನೆ ಅದಾಳ ಅಂತಂದ್ರೂ ಕೇಳಿಲ್ರಿ. ಹೊಲಸು ಬೇಯ್ತಾರ್ರಿ. ಹೊಟ್ಟಿಗೆ ಏನು ತಿಂತೇರಿ ಶಗನ ತಿಂತೇರಿ ಅದನ್ನು ತಿಂತೇರಿ ಇದನ್ನು ತಿಂತೇರಿ ಅಂತೇಳಿ ಮೈ ಮ್ಯಾಗ ಏರ್ಕೊಂಡು ಬರ್ತಾರೆ ಹೆಂಗಸರಿಗೆ ಎಲ್ಲ ರೀ. ನಾವು ಒಬ್ಬರೇ ಇರ್ತೇವ್ರಿ ಮನ್ಯಾಗ ರೀ. ಅಂಥ ಟೈಮ್ದಾಗ ಬರ್ತಾರೆ ರೀ. ಡೆಲಿವರಿ ಆಗಿ ಈಗ 1 ತಿಂಗಳಾತ್ರಿ. ಹ್ಞೂ ರೀ. ಎಲ್ಲಿ ಹಾಲು ಕುಡಿಸೋದು ಎಲ್ಲಿ ಬಾಣಂತಿಗೆ ಮಾಡಿ ಹಾಕೋದ್ರಿ ಏನು ತಿಳಿದಿಲ್ಲ ರೀ ನಮಗೆ. ಹೊರಗೆ ಐತ್ರಿ. ಹೊರಗೆ ಎಲ್ಲ ಸಾಮಾನು ಹೊರಗೆ ಹೋಗಿದ್ದಾರಿ. ಹಾಂ ಹೊರಗೆ ತೆಗಿಬೇಕ್ರಿ. ಮಕ್ಕಳನ್ನ ಕರ್ಕೊಂಡು 3 ಮಕ್ಕಳು ಅದಾವ್ರಿ ಸಣ್ಣ ಸಣ್ಣ ಬಾಣಂತಿರಿ. ನೋಟಿಸ್ ಅದು ಏನು ಕೊಟ್ಟಿಲ್ರಿ ಸರ್. ಅವ್ರು ಸಡನ್ ಆಗಿ ಬಂದವ್ರು ನನ್ನ ಬಾಗ್ಲನ್ನ ಹಾಕಿಬಿಟ್ಟಾರಿ. ಚಾವಿನ ಲಾಕ್ ಮಾಡ್ಯಾರಿ. ಏನು ಟೈಮ್ ಅದಕ್ಕೆ ಟೈಮ್ ಕೊಡ್ರಿ ಸಾಮಾನು ತಗೋತೇವೆ ಅಂದ್ರೆ ಕೇಳಿಲ್ರಿ ಅವ್ರು. ಸಡನ್ ಆಗಿ ಬಂದಾರ ಸಾಮಾನು ತೆಗೆದು ಹೋಗೋದು ಚಾವಿ ಹಾಕಿಬಿಟ್ಟಾರಿ. ಈಗ ಎಲ್ಲಿ ಕುದಿಸ್ಕೊಂಡು ತಿನ್ನೋದು. ಬಾಣಂತಿ ಅದಾಳ್ರಿ. ಅವರ ಔಷಧ ಗುಳಿಗೆ ಸಹಿತ ಅಲ್ಲೇ ಅದಾವ್ರಿ. ತಾಯಿ ಕಾರ್ಡ್ ಸಹಿತ ಆಧಾರ್ ಕಾರ್ಡು ಹುಡುಗನ ಔಷಧ ಎಲ್ಲ ಅಲ್ಲೇ ಅದಾವ್ರಿ ಒಳಗೆ ರೀ. ಬಂದಾರನ ಚಾವಿನ ಹಾಕಿಬಿಟ್ಟಿರಿ. ನಾವು ಎಲ್ಲಿ ಮಾಡಿ ಇದು ಮಾಡಿ ತಿನ್ನೋದು ಹೇಳ್ರಿ. ಈಗ ಹಾಂ ಪೊಲೀಸರು 5 ಜನ ಬಂದಿದ್ದರು. ಮತ್ತು ಅವ್ರು ಬಂದಿದ್ದರು ಬ್ಯಾಂಕಿನವ್ರು. ಏನೂ ಇಲ್ರಿ. ಬೆಳಗಿನ ಊಟ ಇಲ್ಲ ಏನಿಲ್ಲ ರೀ. ಬಾಣಂತಿಗಿಲ್ಲ ಮಕ್ಕಳಿಗಿಲ್ಲ ನಮಗಿಲ್ರಿ. ಎಲ್ಲ ಹಂಗೆ ಕುಂತ್ಬಿಟ್ಟೇವ್ರಿ. ಹ್ಞೂ ಪೂರಾ ರೊಕ್ಕ ತುಂಬಂತಾರೆ. ಈಗ ಸಡನ್ನಾಗಿ ತುಂಬಂತಂದ್ರೆ ಎಲ್ಲಿಯೂ ತುಂಬೇಕ್ರಿ ಸರ್. ಮಲ್ಲ ಅವರಿಗೆ ಆರಾಮಿಲ್ರಿ. ನಮ್ಮ ಅಜ್ಜಿಗೆ ಆರಾಮಿಲ್ರಿ. ಬಾಣಂತಿ ಅದಾಳ್ರಿ ಮನ್ಯಾಗ ತುಂಬ್ತೇವ್ರಿ ಸರ್ ಅಂತಂದ್ರೂ ಕೇಳಂಗಿಲ್ಲ ರೀ. ಹೊಲಸು ಬೇಯ್ತಾರ್ರಿ ಬಂದು ಕೇಸು. ಹಾಂ ರೀ. ಹೆಸರು सुवर्ण गणपती लोहार. सरकार व जिल्हा प्रशासनानं या कुटुंबाला न्याय द्यावा अशी त्यांनी विनंती केली आहे. विनोद कोलकार, KMM मराठी, बेळगाव.